ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ಸುನಿತಾ VSR ಮಾಡುವ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷೆಯನ್ನು ನಾವು ಮಾತನಾಡಬೇಕಾದರೆ, ಓದಬೇಕಾದರೆ ಮತ್ತು ಬರೆಯಬೇಕಾದರೆ ಒತ್ತಕ್ಷರಗಳನ್ನು ನಾವು ಯಾವ ರೀತಿ ಬಳಸಬೇಕು ಎಂಬುದರ ಬಗ್ಗೆ ಕೆಲವು ವಿದ್ಯಾರ್ಥಿಗಳಿಗೆ ಮತ್ತು ಕೆಲವು ಮಕ್ಕಳಿಗೆ ಸಂಶಯ ಇರುತ್ತದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಒತ್ತಕ್ಷರಗಳನ್ನು ಓದುವಂತಹ ಮಾರ್ಗ, ಸುಲಭವಾದ ಮಾರ್ಗ, ಯಾವ ರೀತಿ ನಾವು ಈ ಒಂದು ಒತ್ತಕ್ಷರಗಳನ್ನು ಓದಬೇಕು ಎಂತಕ್ಕಂಥ ವಿಚಾರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಅಂದರೆ ಸಜಾತಿ ಒತ್ತಕ್ಷರಗಳನ್ನು ಓದಲು ಮತ್ತು ವಿಜಾತಿ ಒತ್ತಕ್ಷರಗಳನ್ನು ಯಾವ ರೀತಿ ಓದಬೇಕು ಎಂತಕ್ಕಂಥದ್ದು ಕನ್ನಡ ಭಾಷೆಯನ್ನು ಓದಬೇಕಾದರೆ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ಒಂದು ವಿಷಯವಾಗಿರುತ್ತೆ. ಹಾಗಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಬನ್ನಿ ಈ ಒಂದು ವಿಡಿಯೋದಲ್ಲಿ ಸಜಾತಿ ಒತ್ತಕ್ಷರಗಳನ್ನು ನಾವು ಯಾವ ರೀತಿ ಓದಬೇಕು ಎಂಬ ವಿಷಯವನ್ನು ನಾವು ಈ ವಿಡಿಯೋದಲ್ಲಿ ಅರ್ಥ ಮಾಡಿಕೊಳ್ಳೋಣ. ನಾನು ಅರ್ಥ ಮಾಡಿಸಲು ನಾನು ಪ್ರಯತ್ನಿಸುತ್ತೇನೆ, ಅರ್ಥ ಮಾಡಿಕೊಳ್ಳಲು ನೀವು ಪ್ರಯತ್ನಿಸಿ. ಒಂದು ಒತ್ತಕ್ಷರಗಳನ್ನು ನಾವು ತಿಳ್ಕೊಂಡಾಗ ಸಜಾತಿ ಒತ್ತಕ್ಷರಗಳಿಗೆ ಬಂದಾಗ, ಉದಾಹರಣೆಗೆ ಇಲ್ಲಿ ಅಜ್ಜ ಅಂತ ನಾವು ನೋಡ್ತಾ ಇದ್ದೀವಿ, ಅಜ್ಜ ಅಜ್ಜ. ಆದರೆ ನಾನು ಇಲ್ಲಿಂದ ಹೈಡ್ ಮಾಡ್ತೀನಿ. ಏನು, ಒಂದು ಒತ್ತಕ್ಷರವನ್ನು ನಾನು ಹೈಡ್ ಮಾಡ್ಕೊತೀನಿ. ಇಲ್ಲಿ ನಾನು ಒತ್ತಕ್ಷರವನ್ನು ಹೈಡ್ ಮಾಡ್ಕೊಂಡಾಗ ನೋಡಿ, ಇಲ್ಲಿ ಇವಾಗ ಓದಿ ಅಜ, ಆದರೆ ಬಿಟ್ಟಾಗ ಅಜ್ಜ. ಹೈಡ್ ಮಾಡ್ಕೊಳ್ಳಿ ಅಜ, ಬಿಟ್ಟಾಗ ಅಜ್ಜ. ಇದು ಒತ್ತಕ್ಷರವನ್ನು ಓದುವಂತಹ ಒಂದು ಪರಿ. ಅದೇ ರೀತಿಯಾಗಿ ಅವ ಅವ್ವ, ಅವ ಅವ್ವ. ಅದೇ ರೀತಿಯಾಗಿ ಅಣ ಅಣ್ಣ, ಅಣ ಅಣ್ಣ. ಹಬ ಹಬ್ಬ, ಹಬ ಹಬ್ಬ. ಅದೇ ರೀತಿಯಾಗಿ ಬೆಟ್ಟ ಬೆಟ, ಬೆಟ್ಟ ಬೆಟ. ಈ ಒತ್ತಕ್ಷರಗಳನ್ನು ನಾವು ಹೈಡ್ ಮಾಡಿಕೊಂಡು ಓದಿ ನೋಡಿ, ಒತ್ತಕ್ಷರಗಳನ್ನು ಹಾಗೆ ಬಿಟ್ಟು ಕೂಡ ಓದಿ ನೋಡಿ. ಅಜ ಅಜ್ಜ, ಅವ ಅವ್ವ, ಅಣ ಅಣ್ಣ, ಹಬ ಹಬ್ಬ, ಬೆಟ ಬೆಟ್ಟ. ಅದೇ ರೀತಿಯಾಗಿ ಇಲ್ಲಿ ಮಜನ ಮಜ್ಜನ. ಇಲ್ಲಿ ನೋಡಿ, ಮಾಜನ ಮಜನ ಮಜ್ಜನ, ಮಜನ ಮಜ್ಜನ. ನೋಡಿ, ಇಲ್ಲೂ ಕೂಡ ಅಷ್ಟೇ ಒತ್ತಕ್ಷರವನ್ನು ನಾವು ಸೇರಿಸ್ಕೊಂಡಾಗ ಪದ ಯಾವ ರೀತಿ ಬರುತ್ತೋ, ವಿತ್ ಒತ್ತಕ್ಷರ ವಿತೌಟ್ ಒತ್ತಕ್ಷರ ಯಾವ ರೀತಿ ಓದಬೇಕು ಅನ್ನತಕ್ಕಂಥ ಒಂದು ವ್ಯತ್ಯಾಸ ನಮಗೆ ಅರಿವಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಇಂಗ್ಲೀಷಲ್ಲಿ ನಾವು ಹೇಳಬೇಕಾದ್ರೆ ಅಕ್ಕವನ್ನು ನಾವು ತಗೊಂಡಾಗ ಈ ಎರಡೂ ಲೆಟರ್ ಬಂದಾಗ ಅಕ್ಕ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಆದರೆ ಅಕ್ಕ ಅಂತ ಪ್ರೊನೌನ್ಸ್ ಮಾಡಬೇಕಾದ್ರೆ ನಮಗಿಲ್ಲಿ ಒಂದೇ ಕ ಬರುತ್ತೆ, ಒಂದೇ ಕೆ ಬರುತ್ತೆ. ಇದು ವಿತ್ ಒತ್ತಕ್ಷರ, ಇದು ವಿತೌಟ್ ಒತ್ತಕ್ಷರ ಇರುವಂತಹ ಒಂದು ವ್ಯತ್ಯಾಸ. ಇದು ಅಕ, ಇದು ಅಕ್ಕ. ಅದೇ ರೀತಿ ಅಜ ಅಜ್ಜ, ಅಜ ಅಜ್ಜ. ಇದು ವಿತ್ ಒತ್ತಕ್ಷರಕ್ಕೆ ಇರ್ತಕ್ಕಂತಹ ಒಂದು ವ್ಯತ್ಯಾಸ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ ಮಜನ ಮಜನ ಮಜ್ಜನ, ನವಾಲೆ ನವ್ವಾಲೆ, ಸನಾಟ ಸನ್ನಾಟ, ಕಬಿನ ಕಬ್ಬಿಣ. ಇಲ್ಲೂ ಕೂಡ ಒಂದು ಉದಾಹರಣೆ ಇದೆ ಮಕ್ಕಳೇ. ಇಲ್ಲೂ ನೋಡಿ, ಅಕ ಅಕ ಅಕ್ಕ, ಮಗ ಮಗ್ಗ, ಉಚ ಉಚ್ಚ, ಗಡ ಗಡ್ಡ, ಉದ ಉದ್ದ, ಗುಗ್ಗರಿ ಗುಗರಿ, ಹಚಡ ಹಚ್ಚಡ, ಗಿಡರು ಗಿಡ್ಡರು, ಗದಲ ಗದಲ ಗದ್ದಲ,
ವಿತ್ ಒತ್ತಕ್ಷರ ಮತ್ತು ವಿತೌಟ್ ಒತ್ತಕ್ಷರ. ಅಕ ಅಕ್ಕ, ಮಗ ಮಗ್ಗ, ಉಚ ಉಚ್ಚ, ಗಡ ಗಡ್ಡ, ಉದ ಉದ್ದ, ಗುಗರಿ ಗುಗ್ಗರಿ, ಹಚಡ ಹಚ್ಚಡ, ಗಿಡರು ಗಿಡ್ಡರು, ಗದಲ ಗದ್ದಲ. ಮಕ್ಕಳೇ, ಇದು ವಿತ್ ಒತ್ತಕ್ಷರ ಮತ್ತು ವಿತೌಟ್ ಒತ್ತಕ್ಷರ ನಾವು ಯಾವ ರೀತಿ ಓದಬೇಕು ಅಂತಕ್ಕಂಥದ್ದು ನಾವು ಇದನ್ನು ಕಲಿತ್ರೆ ನಮಗೆ ಒತ್ತಕ್ಷರ ಪದಗಳನ್ನು ನಾವು ಎಲ್ಲಿ ಯಾವ ರೀತಿ ಓದಬೇಕು ಅಂತಕ್ಕಂತಹ ಒಂದು ಅರಿವು ನಮಗಾಗುತ್ತೆ ಮಕ್ಕಳೇ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಧನ್ಯವಾದಗಳು.